ಕಾಣ್ತಾ ಇಲ್ಲ. ಮದ್ವೆ ಹುಡುಗ ಹುಡುಗಿ ನೆಂಟರು ಯಾರು ಇಲ್ವಲ್ಲೇ? ಇರಕ್ಕ ಎಲ್ಲರೂ ಬರ್ತಾರೆ. ಮತ್ತ್ಯಾಕೆ ನಾವು ಇಷ್ಟು ಬೇಗ ಬಂದಿದ್ದೀವಿ? ಪರಿಚಯದವ್ರು ಕೂಡ ಯಾರು ಕಾಣ್ತಾ ಇಲ್ವಲ್ಲೇ? ಮದುವೆ ಗಂಡು ನೀನು ರೆಡಿ ಆಗೋದಕ್ಕೆ ನನಗೆ ಯಾಕೆ ಬೇಕಿತ್ತಲ್ಲ? ಮದುವೆ ಗಂಡಿನ ಅಣ್ಣ ಹಾಕೋಣ ಅಗ್ರಜ ನೀನು. ಅಷ್ಟಲ್ದೆ ಹುಡುಗನ ಕಡೆಯವನಂತ ಬಂದಿರೋದೇ ನೀನು ಒಬ್ಬನೇ ಅಲ್ವಾ? ತಮ್ಮನ ಮದುವೆಗೆ ಅಣ್ಣ ಸಿಂಪಲ್ ಆಗಿ ಬರೋಕ್ಕಾಗತ್ತಾ? ಬಾ ಅಗ್ರಜ. ಅಕ್ಕ, ವಿಕ್ರಾಂತ್ ಅವ್ರು ಬಂದರು. ಮಧು ಮಕ್ಳಿಗೆ ವಿಕ್ರಾಂತ್ ಅವ್ರ ಪರಿಚಯನ ಅಮ್ಮು? ಇವ್ರು ಬರ್ತಾರೆ ಅಂತಾನೆ ನನ್ಗೆ ಹೀಗೆ ರೆಡಿ ಮಾಡ್ಕೊಂಡು ಕರ್ಕೊಂಬಂದ್ಯಾ? ಅಕ್ಕ, ಮದುವೆ ರಾಧಿಕಂದಲ್ಲ. ರಾಧಿಕಾದಲ್ವಾ? ಮತ್ತಾರದ್ದೆ? ಕಾಂಟ್ ಬಿಲೀವ್ ದಿಸ್. ಆರ್ತಿ ಅವ್ರಿಗಿರೋ ವಿಷಯ ಹೇಳಿಲ್ವಾ ಅಮೂಲ್ಯ? ನೋಡಿ ಆರ್ತಿ ಅವರೇ, ಈ ಸೆಟಪ್ ಮಾಡಿರೋದಲ್ಲ ನಿಮಗೋಸ್ಕರ. ನಡೀತಿರೋದು ನಿಮ್ಮ ವಿಕ್ರಾಂತ್ ಮದುವೆ, ನಿಮ್ಮ ವಿಕ್ರಾಂತ್ ಮದುವೆ, ನಿಮ್ಮ ವಿಕ್ರಾಂತ್ ಮದುವೆ. ಅವ್ರು ಹೇಳ್ತಿರೋದು ನಿಜನಾ ಅಮ್ಮು? ಇದೆಲ್ಲ ನನ್ನ ವಿಕ್ಕಿ ಮದ್ವೆಗೆ ರೆಡಿ ಮಾಡಿರೋದಾ? ತಮಾಷೆ ಮಾಡ್ತಿಲ್ಲ ತಾನೆ? ಅಕ್ಕ, ಅದು ಏನು ಹುಡುಗಾಟನ ಅಮ್ಮು? ಅಪ್ಪ ಅಮ್ಮಂಗೆ ವಿಷಯ ಗೊತ್ತಿಲ್ಲ, ನೆಂಟರು ಅಂತ ಯಾರೂ ಜೊತೆಗಿಲ್ಲ. ಅದೆಲ್ಲ ಬಿಡು, ನನ್ನ ಮದುವೆ ಅಂತ ನನಗೆ ಗೊತ್ತಿಲ್ಲ. ನೀನೇನಂತ ಪ್ರಾಮಿಸ್ ಮಾಡಿದ್ದೆ? ಮನೆಯವ್ರನ್ನೆಲ್ಲ ಒಪ್ಸಿನೇ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ಅದೆಲ್ಲ ಎಲ್ಲೋಯ್ತು ಅಮ್ಮು? ಯಾಕೆ ಹೀಗೆ ಮಾಡಿದೆ? ಸಾರಿ ಅಕ್ಕ, ನಾನು ಮತ್ತೆ ವೇದಾಂತ್ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಅವ್ರ ಮನೇಲಾಗಲಿ ನಮ್ಮ ಮನೇಲಾಗಲಿ ಇದಕ್ಕೆ ಒಪ್ತಾರೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಮ್ಮ ಮನೆ ಬಗ್ಗೆ ಎಲ್ಲ ಗೊತ್ತಿರೋಳಾಗಿ ಹೇಗಿಂತ ನಿರ್ಧಾರ ಮಾಡಿದೆ? ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ರೇನೆ ಒಪ್ಪಲ್ಲ ಅಂದಮೇಲೆ ಈ ಥರ ಮದುವೆನ ಸಹಿಸ್ಕೊಳ್ತಾರೆ ಅಂತ ನೀನು ಹೇಗೆ ಅನ್ಕೊಂಡೆ? ಆರ್ತಿ ಅವರೇ, ನಾವಿದನ್ನು ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ. ವೇದಾಂತ್ ಅವರೇ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನೀವು ಈ ಥರ ನಿರ್ಧಾರ ಮಾಡಿದ್ದೀರಾ ಅಂದರೆ ನನಗೇನು ಆಶ್ಚರ್ಯ ಆಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಮನೆ ಬಗ್ಗೆ ಆಗಲಿ ನಮ್ಮ ಮನೆಯವ್ರ ಬಗ್ಗೆ ಆಗಲಿ ನಿಮ್ಗೇನು ಗೊತ್ತಿಲ್ಲ. ಆದರೆ ಅದಿತಿ, ಅಮ್ಮು, ವಿಕ್ಕಿಯವರು ಹೇಗಿದ್ದಕ್ಕೆ ಒಪ್ಕೊಂಡ್ರು? ಸಾರಿ ಅಕ್ಕ, ನಿನ್ನ ಮತ್ತೆ ವಿಕ್ರಾಂತ್ ಅವ್ರನ್ನ ಬಂದ್ ಮಾಡೋಕೆ ಬೇರೆ ದಾರಿ ಕಾಣದೇ ಇದ್ದಾಗ ಇದೇ ಸರಿ ಅನ್ನೋ ತೀರ್ಮಾನಕ್ಕೆ ಬಂದ್ವಕ್ಕ. ನೀನೇನು ಮಾಡೋಕೆ ಹೊರಟಿದ್ಯಾ ಅನ್ನೋದ್ರ ಬಗ್ಗೆ ನಿಂಗೆ ಕಲ್ಪನೆ ಇದೆಯಾ ಅಮ್ಮು? ಕಮಾನ್ ಆರ್ತಿ, ಅವ್ರನ್ನ ಬೈಬೇಡಿ, ಅವ್ರದ್ದೇನು ತಪ್ಪಿಲ್ಲ. ಬೇರೆ ಯಾವುದು ದಾರಿ ಇಲ್ಲದೆ ಈ ಥರ ಮಾಡಬೇಕಾಗಿ. ಬೇರೆ ದಾರಿ ಇಲ್ಲ ಅಂತ ತಪ್ಪದಾರಿ ತುಳಿಬಾರ್ದು ವಿಕ್ರಾಂತ್ ಅವರೇ. ಅಮ್ಮು, ನಡಿ ಮನೆಗೆ ಹೋಗೋಣ. ಇದಕ್ಕೆ ಹುಡುಗಿನ ಸೆಂಟಿಮೆಂಟಲ್ ಫೂಲ್ಸ್ ಅಂತ ಹೇಳೋದು. ಇರೋದೊಂದು ಜೀವನ, ಅದನ್ನ ತಮಗೆ ಹೇಗೆ ಬೇಕೋ ಕಳೆಯೋದು ಬಿಟ್ಟು. ಅಗ್ರಜ ಪ್ಲೀಸ್, ನೀನು ಏನು ಮಾತಾಡಬೇಡ. ಈ ಥರ ಓಡ್ ಬಂದು ಮದುವೆ ಆಗೋ ಯೋಚನೆ ಮಾಡಿದ್ದೀವಿ ಅಂದ್ರೇ ಅಪ್ಪ ಅಮ್ಮ ತಡ್ಕೊಳಲ್ಲ. ಹೆತ್ತವರಿಗೆ ಮೋಸ ಮಾಡಿ ನಾವು ಸುಖ ಪಡಬೇಕು ಅನ್ನೋದು ಸ್ವಾರ್ಥ. ಆ ಸ್ವಾರ್ಥ ಸಾಧಿಸ್ಕೊಳ್ಳೋದಕ್ಕಿಂತ ನಾನು ಸೆಂಟಿಮೆಂಟಲ್ ಫೂಲ್ ಅನ್ನಿಸ್ಕೊಳ್ಳೋದೇ ಒಳ್ಳೆಯದು. ಪ್ಲೀಸ್ ಆರ್ತಿ ಅವರೇ, ಹಠ ಮಾಡಬೇಡಿ.
ನೀವು ಹೇಳೋದೆಲ್ಲ ಸರಿನೇ. ಎಂಗೇಜ್ಮೆಂಟ್ ಮುಂಚೆನೆ ನೀವು ಸ್ವಲ್ಪ ಧೈರ್ಯ ಮಾಡಿ ಮನೇಲಿ ವಿಷಯ ಹೇಳ್ಬಿಟ್ಟಿದ್ರೆ ನಾವಿವತ್ತು ಈ ಪರಿಸ್ಥಿತಿಯಲ್ಲಿ ನಿಲ್ತಾನೆ ಇರಲಿಲ್ಲ. ವಾದ ಮಾಡೋ ಟೈಮ್ ಅಲ್ಲ. ಪ್ಲೀಸ್ ಬನ್ನಿ ಆರ್ತಿ ಅವರೇ. ಸಾಧ್ಯನೇ ಇಲ್ಲ ವಿಕ್ರಾಂತ್ ಅವರೇ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಇನ್ನು ಏನ್ರಿ ನೋಡ್ತಿದ್ದೀರಾ? ನಡೀರಿ ಹೋಗೋಣ. ಆರ್ತಿ ಅವರೇ, ಆರ್ತಿ ಅಕ್ಕ ಅಕ್ಕ ಇದ್ರಲ್ಲಿ ಅಮ್ಮು ಅಕ್ಕಂದು ಏನೂ ತಪ್ಪಿಲ್ಲ ಕಣೆ. ಈ ಐಡಿಯಾ ಕೊಟ್ಟಿದ್ದೆ ನಾನು. ನೀವಿಬ್ರು ಒಂದಾಗೋಕೆ ಬೇರೆ ಯಾವ ದಾರಿನೂ ಇಲ್ಲ ಅಕ್ಕ. ಪ್ಲೀಸ್ ಒಪ್ಕೊಳ್ಳೆ. ಯಾರು ಏನೇ ಹೇಳಿದ್ರು ನಾನು ಮಾತ್ರ ಇದಕ್ಕೆ ಒಪ್ಪಲ್ಲ. ರೀ ಒಂದು ನಿಮಿಷ ಬನ್ರಿ. ನಾನು ಬರಲ್ಲ. ರೀ ಒಂದೇ ನಿಮಿಷ ಬನ್ರಿ. ಏನು ಮಾಡ್ತಿದ್ದೀರಾ ನೀವು? ನಮ್ಮ ಮದುವೆಗೆ ಆ ನಿಮ್ಮ ದೇವ್ರ ಒಪ್ಪಿಗೆ ಇದೆ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗೇನು ನೀವು ಎಲ್ಲದಕ್ಕಿಂತ ನಂಬೋದು ದೇವ್ರನ್ನೇ ತಾನೆ. ಅವನದೇ ಒಪ್ಪಿಗೆ ಇದೆ ಅಂದರೆ ಮತ್ತೇನು ಇಲ್ಲ ತಾನೆ. ವಿಕ್ರಾಂತ್ ಅವರೇ, ನೀವೇನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡಿ. ಅಯ್ಯೋ ಒಂದು ನಿಮಿಷ ಸುಮ್ಮನಿರ್ರಿ. ಅರ್ಚಕ್ರೆ, 2 ಎಲೆ ಪೊಟ್ನ ಮಾಡ್ಕೊಂಬನ್ನಿ. ಒಂದರಲ್ಲಿ ಕೆಂಪು ಹೂವು, ಇನ್ನೊಂದರಲ್ಲಿ ಹಳದಿ ಹೂವು. ಆರತಿ ಅವರು ಮನ್ಸಾರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಒಂದನ್ನು ಸೆಲೆಕ್ಟ್ ಮಾಡ್ತಾರೆ. ಕೆಂಪು ಹೂವು ಸೆಲೆಕ್ಟ್ ಮಾಡಿದ್ರೆ ಆ ದೇವ್ರಿಗೆ ಒಪ್ಪಿಗೆ ಇಲ್ಲ ಅಂತ, ಹಳದಿ ಹೂವು ಸೆಲೆಕ್ಟ್ ಮಾಡಿದ್ರೆ ದೇವ್ರಿಗೆ ಒಪ್ಪಿಗೆ ಇದೆ ಅಂತ. ಆಗ್ಬೋದೇನ್ರಿ? ದೇವ್ರೆ, ನಿನ್ನ ಮೇಲೆ ಭಾರ ಹಾಕಿ ಹುಂಬು ಧೈರ್ಯ ಮಾಡಿ ಇಂಥ ಕೆಲಸ ಕೈ ಹಾಕಿದ್ದೀನಿ. ಇದರಿಂದ ಅಕ್ಕಂಗೆ ಒಳ್ಳೇದಾಗಲ್ಲ ಅಥವಾ ಮುಂದೇನಾದರೂ ಅವಘಡ ಆಗೋದಿದೆ ಅಂತ ಆದರೆ ಈಗಲೇ ಅದನ್ನು ತಪ್ಪಿಸ್ಬಿಡು ದೇವ್ರೆ. ಈ ಹುಡುಗಿರ ಜನ್ಮನೇ ಹೀಗೆ ಅನ್ಸುತ್ತೆ. ಅನ್ಕೊಂಡಿದ್ದಾಗ್ತಿದ್ರು ಮುಕ್ತಲ್ಲಿ ಸ್ವಲ್ಪ ಸ್ಮೈಲ್ ಇರೋದಿಲ್ಲ. ಆಮೇಲೆ ನನಗೆ ಸಿಡಿಪೂತಿ ಸಿದ್ದಪ್ಪ ಅಂತಾಳೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈಗ ತಾಳಿ ಕಟ್ಟಕ್ಕೆ ಶುಭ ಮುಹೂರ್ತ. ಹುಡುಗಿ ಕಡೆಯಿಂದ ಕನ್ಯಾದಾನ ಮಾಡೋಕ್ಕೆ ತಂದೆ ತಾಯಿ ಇಲ್ಲ ಅಂದರೆ ಬೇರೆಯವ್ರು ಯಾರು ಇದ್ದಾರೇನಪ್ಪ? ಯಾರು? ಇರ್ಲಿ ಬಿಡು, ಪರವಾಗಿಲ್ಲ. ಯಾಕಮ್ಮ ಅಳ್ತಿದ್ಯಾ? ನಿನ್ನ ಕನ್ಯಾದಾನ ಮಾಡಿ ಧಾರೆ ಎರೆದುಕೊಡ್ಬೇಕು ಅಂತ ಎಷ್ಟು ವರ್ಷದಿಂದ ಕನಸು ಕಟ್ಕೊಂಡಿದ್ದೀನಿ ಗೊತ್ತಾ? ಈಗ ನಿನ್ನ ಮದುವೆಗೆ ತುಂಬ ಕಡಿಮೆ ದಿನ ಬಾಕಿ ಇದೆ. ನನಗೆ ಆಗ್ತಿರೋ ಖುಷಿಲಿ ಇವೆಲ್ಲ ನಂಬೋಕೆ ಆಗ್ತಿಲ್ಲ ಕಣೆ. ಎಲ್ಲ ಹೆಣ್ಣೆತ್ತವ್ರ ಕನಸು ಇದೆ ಅಲ್ವಾ?